ಆಗ ಏಕಾಏಕಿ ತುರ್ತು ಪರಿಸ್ಥಿತಿ ಹೇರಿದಾಗ, ಅಂದರೆ ಯಾವುದೇ ಒಂದು ವರ್ತಮಾನ ಅದು ನಿಜದ ಮನಸ್ಸಿನ ಅಂತರಂಗದ ಆಳವನ್ನು ಹೊರಹೊಮ್ಮದು ಪ್ರಕಟ ಆಗಲಿಲ್ಲ ಅಂತಂದಾಗ ಆ ಒಂದು ಭಾವುಕತೆ ಒಂದು, ಇನ್ನೊಂದು ವಾಸ್ತವಿಕತೆ, ಅದರ ಎರಡರ ಅರಿವಿನಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಯಿತು. ಆ ಹೇರಿದಾಗ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಲೋಕ ಸಂಘರ್ಷ ಸಮಿತಿ ಅಂತ ಮಾಡಲಾಯಿತು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹಿಂದೂ ಯುವಕ ಸಂಘ ಹಾಗೂ ಸಾಕಷ್ಟು ಸಂಘಗಳು, ಯಾವ ಸಂಘಗಳಿಗೆ ಅಂದಿನ ಅಧಿಕಾರಸ್ಥ ಕಾಂಗ್ರೆಸ್ ಪಕ್ಷದ ವಿರೋಧ ಇತ್ತು, ಯಾವ ಕಾಂಗ್ರೆಸ್ ಪಕ್ಷ ಈ ಸಂಘಟನೆಗಳು ಬೆಳೆದರೆ ಆ ಪಕ್ಷ ದುರ್ಬಲವಾಗುತ್ತೆ ಅಂತ ಅವ್ರ ಮನಸ್ಸರಿತ್ತು, ಅದೆಲ್ಲ ಪಕ್ಷಗಳ ಮೇಲೂ ಸಹ ತುರ್ತು ಪರಿಸ್ಥಿತಿಯ ಒಂದು ಕರಾಳ ಹಸ್ತವನ್ನು ಚಾಚಲಾಯಿತು. ಅಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆನ್ನೆಲುಬನ್ನು ವಶಪಡಿಸ್ಕೊಂಡಂಥ ಜಯಪ್ರಕಾಶ್ ನಾರಾಯಣ್ ಮತ್ತು ಅವರ ಆದರ್ಶವಾದಿ ಒಂದು ನಾಯಕತ್ವ, ಇದರೆಲ್ಲರ ಪರಿಣಾಮ ಇಡೀ ದೇಶದಲ್ಲಿ ಇದು ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಜನ ತುರಂಗವಾಸವನ್ನು ಅನುಭವಿಸಿದ್ರು. ಇವತ್ತು ತುರಂಗವಾಸ ಅಂದರೆ ಅದರ ಅರ್ಥ ಏನು ಅಂತ ಇವತ್ತಿನ ಜನತೆ ಕೇಳ್ಬೋದು. ಅದು ಅಂದರೆ ಜೈಲು. ಸಾಮಾನ್ಯ ಜೈಲಿಗೆ ಹೋಗೋದು ಅಂತಂದರೆ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಬಂದಂಥ ಜೈಲಿಗೆ ಹೋಗಿ ಬಂದವರು ಸುದ್ದಿ ಬಿಟ್ಟರೆ ಅದು ಕಳ್ಳರು, ಕಾಕರು, ದರೋಡೆಕೋರರು, ಮೋಸಗಾರರು ಇವರು ಎಲ್ಲರೂ ಇರ್ತಕ್ಕಂಥ ಜಾಗ ಬಂದೀಖಾನೆ ಅಂತ.